ಕೊನೆಗೂ ನಮ್ಮ ಪುಟಾಣಿ ನಮ್ಮ ಮನೆ ದೇವ್ರಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿಬಿಟ್ರು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲೆನಾಡ ಹುಡುಗಿ ಐಶು. ಇವತ್ತು ನಾವು ನಮ್ಮ ಮನೆ ದೇವರಿಗೆ ಹೊರಟಿದ್ದೀವಿ. ನಮ್ಮ ಮನೆ ದೇವ್ರು ಯಾವುದು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನಮ್ಮ ಮನೆ ದೇವ್ರು ಬಂದು ಆಂಜನೇಯ ಸ್ವಾಮಿ. ಇವತ್ತು ನಾವು ಯಾಕೆ ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ ಅಂತಂದರೆ, ನಮ್ಮ ಪಾಪಗೆ 9 ಮಂತ್ಸ್ಗೆ ಬಿದ್ದಿತ್ತು. ನಾವು ಅವತ್ತು ನಮ್ಮ ಪಾಪು ಮುಡಿ ಕೊಡಿಸ್ಬೇಕಾಗಿತ್ತು. ಹಾಗಾಗಿ ನಮ್ಮ ಮನೆ ದೇವರಿಗೆ ಬರ್ತೀವಿ. ನಮ್ಮ ಮೊದಲನೇ ಮುಡಿನ ನಮ್ಮ ಮನೆ ದೇವರಿಗೆ ಕೊಡ್ತೀವಿ. ಅದಕ್ಕೆ ಬಂದಿದ್ವಿ. ನೋಡಿ ನಮ್ಮ ಪಾಪು ಯಾವ ಥರ ಆಟ ಆಡಿಸ್ತಿದ್ದಾನೆ, ನಮಗೇನೆ ಆಟ ಆಡಿಸ್ತಿದ್ದಾನೆ. ದುಡ್ಡು ತೊಗೊಂಡು ನಮಗೆ ಕೊಡ್ದೇ ಆಟ ಆಡಿಸ್ತಿದ್ದಾನೆ. ಸೊ ಇದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ನಮ್ಮ ಪಾಪುನ ದೇವರ ಮುಂದೆ ಬಿಟ್ಟಿದ್ವಿ. ಅವ್ನು ದೇವ್ರ ಮುಂದೆನೇ ಆ ಕಡೆ ಈ ಕಡೆ ಆಟ ಆಡ್ಕೊಂಡಿದ್ದ. ನೋಡಿ ಹೇಗೆ ಅಡ್ಡ ಬೀಳ್ತಾನೆ ದೇವರಿಗೆ ಅಂತ. ನೋಡಿ ಹೇಗೆ ಅಡ್ಡ ಬೀಳ್ತಾ ಇದ್ದಾನೆ. ಈ ಥರ ಅಡ್ಡ ಬೀಳ್ತಾ ಇದ್ದ. ನಾವು ಅದನ್ನು ನೋಡಿ ದೇವ್ರಿಗೆ ನಮಸ್ಕಾರ ಮಾಡ್ಕೊತಿದ್ದೇನೆ ಅಂತ ಮಾತಾಡ್ತಿದ್ವಿ. ಹಾಗೆ ನಾವು ಎಲ್ಲ ದೇವ್ರ ಪೂಜೆ ಮಾಡಿಸಿ ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಪಾಪಗೆ ಮುಡಿ ಕೊಡ್ಸೋದಕ್ಕೆ ಅಂತ ಹೋದ್ವಿ. ಮುಡಿ ಕೊಡಿಸುವಾಗ ಮೊದಲು ಪಾಪು ಕೂದಲನ್ನ ನೋಡಿ 2 ಕಡೆ ಸೈಡ್ ಕಟ್ ಮಾಡಿ ಅರಿಶಿನ ನೀರನ್ನ ಮಗಿಗೆ ಚಿಮಿಕ್ಸಿ ಆದಮೇಲೆ ಪಾಪುನ ಮುಡಿ ತಗೋತಾರೆ. ಅಲ್ಲೇ ಪಕ್ಕದಲ್ಲೇ ಮನೆಗಳಿರ್ತಾರಲ್ಲ, ಅವ್ರ ಹತ್ರ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡೋಕೆ ಹೇಳಿದ್ವಿ. ಮುಡಿ ಕೊಟ್ಟಾದ್ಮೇಲೆ ಮಗುಗೆ ಸ್ನಾನ ಮಾಡಿಸ್ಬೇಕು ಅಂತ ಅವ್ರು ಕಾಯಿಸ್ಕೊಟ್ಟಿದ್ರು. ಅದನ್ನ ನಮ್ಮ ಮನೆಯವ್ರು ತಗೋಬತ್ತಾ ಇದ್ರು. ನಮ್ಮ ಪಾಪು ಯಾವ ಥರ ಹೇಳ್ತಾನೆ ಅಂತ ನೀವೇ ನೋಡಿ. ನಾವು ಹೇಳಿದ್ವಿ ಅವನಿಗೆ ಏನಾದರೂ ಗಾಯ ಆಗ್ಬಿಟ್ರೆ ಕಷ್ಟ, ಟ್ರಿಮ್ಮರ್ ಇದ್ರೆ ಟ್ರಿಮ್ಮರಲ್ಲಿ ಮಾಡೋಕ್ಕಾಗಲ್ವಾ ಅಂತ. ಅವ್ರಂದ್ರು ಈ ಥರ ದೇವರಿಗೆ ಮುಡಿ ಕೊಟ್ರೇ ಅದು ಶ್ರೇಷ್ಠ, ಟ್ರಿಮ್ಮರಲ್ಲೆಲ್ಲ ಮಾಡಿದರೆ ಅದು ಮುಡಿ ಕೊಟ್ಟಂಗೆ ಆಗಲ್ಲ ಅಂತ ಹೇಳಿದರು. ಹಂಗಾಗಿ ನಾವು ಕಷ್ಟ ಆದರೂ ಪರವಾಗಿಲ್ಲ ಅಂತ ಹಿಂಗೆ ಮಾಡಿಸಿದ್ವಿ. ಮಾಡುವಾಗ ಸ್ವಲ್ಪ ಪಾಪುಗೆ ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ ಆಯಿತು, ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಭಯ ಆಯಿತು. ಕೊನೆಗೂ ಹೇಗೋ ಮಾಡಿಸ್ಕೊಂಡು ಪಾಪಕ್ಕೆ ಸ್ನಾನ ಮಾಡಿಸ್ಕೊಂಡು ಹೊರಟ್ವಿ. ಅಲ್ಲಿಂದ ಓಡುವಾಗ ಹಾಗೇ ಊಟ ತಿನ್ಕೊಂಡ್ವಿ. ಎಲ್ಲೋ ಒಂದು ಕಡೆ ನಿಲ್ಲಿಸಿದ್ವಿ. ಊಟ ಏನು ಚೆನ್ನಾಗಿರಲಿಲ್ಲ, ಆದರೂ ಊಟ ಮಾಡಿಕೊಂಡು ಇವಾಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಯಾವುದು ಅಂತ ನಿಮಗೆ ಗೊತ್ತಿರಬಹುದು. ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ತುಂಬ ಫೇಮಸ್ಸು. ಏನೇ ನಾವು ಅರ್ಕೆ ಮಾಡ್ಕೊಂಡ್ರು ಆಗುತ್ತೆ ಅಂತ ಹೇಳ್ತಾರೆ. ನಾನು 2 ಟೈಮ್ಸ್ ಇಲ್ಲಿ ಹೋಗಿದ್ದೆ. ಹಾಗೆಯೇ ಹೋಗ್ತಾ ದಾರಿಗಿಲ್ಲಿ ಕುಣಿಗಲ್ ದೇವಸ್ಥಾನ, ಆಂಜನೇಯ ಪಂಚಮುಖಿ ದೇವಸ್ಥಾನ ಸಿಗುತ್ತೆ. ಅದನ್ನು ಕೂಡ ಮುಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಬಂದಮೇಲೆ ಪಾಪ ಒಂದು 2 ಅವರ್ ಮಲ್ಕೊಂಡಿದ್ರು. ಅವ್ರಿಗೂ ಅಲ್ಲಿ ಬಿಸಿಲೆಲ್ಲ ಹೋಗಿ ಸುಸ್ತಾಗ್ಬಿಟ್ಟಿತ್ತಲ್ವ, ಮಲ್ಕೊಂಡು ಎದ್ದಾಟಾಡ್ತಿದ್ದಾರೆ. ನೋಡಿ ಹೇಗೆ ಕಾಣ್ತಾ ಇದ್ದಾರೆ ಮುಡಿ ಕೊಟ್ಟ ಮೇಲೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಬಾಯ್.